ಹೋಗ್ಬೇಕಾ? ರಿಸ್ಟ್ರಿಕ್ಟೆಡ್ ಏರಿಯಾನಾ? ಹಾಂ, ಎಷ್ಟು ದೂರ ಇರುತ್ತೆ ನಾವು ಗೊತ್ತಿಲ್ಲಲ್ಲ. ನಡ್ಕೊಂಡು ಹೋಗೋಣ. ವ್ಯೂ ಪಾಯಿಂಟ್ ಅಷ್ಟೇ. ವ್ಯೂ ಪಾಯಿಂಟ್ ಮೇಲೆ ಬೈಕ್ ಹೋಗಲ್ಲ? ಬೈಕ್ ಓ, ಎಷ್ಟು ದೂರ ಉಂಟು? 6 ಕಿಲೋಮೀಟರ್. ಎಂತ ಮಾಡುವ ಹೇಳಿ. ಇಲ್ಲಿ ತಕ್ಕ ಬಂದಿವಿ, ನಡ್ಕೊಂಡು ಹೋಗೋದು ಬನ್ನಿ ಒಂದು ಪ್ಲೇಸ್. ಸರಿ, ಗಾಡಿ ಸೈಡ್ ಹಾಕ್ತೀನಿ ಹೇಳಿ. ಅಷ್ಟೇ ಸ್ಟೀಪ್ ಇದೆಯಾ? ಮತ್ತೆ ಕೇಳಿಲ್ಲ, ಮತ್ತೆ ಕತ್ತಿ ಬರ್ತಾನೆ. ಇಂಟ್ರೆಸ್ಟೆಡ್ ಅಂದ್ರೆ 98 ಕಿಲೋಮೀಟರ್. ಏನು ಇಲ್ಲಿ ಬಂದ್ಕೊಂಡು ಇಲ್ಲೂ ಮೊಬೈಲ್ ರೀಲ್ಸ್ ನೋಡ್ತಾ ಇದ್ದೀರಲ್ಲ ನೀವು? ಪ್ಲೇಸ್ ನೋಡ್ತಿರೋದು. ಹೌದು, ಎಲ್ಲ ಆಫ್ ರೋಡ್ ರೋಡ್ ಬೈಕ್. ಇಲವೀರ ಪಂಚರ ಪಾಯಿಂಟ್ ಯಾವುದು? ಇಲವೀರ ಪಂಚರ ವ್ಯೂ ಪಾಯಿಂಟ್ ಹೇಳುವಷ್ಟೇನು ಚೆನ್ನಾಗಿಲ್ಲ. ಇಲವೀರ ಪಂಚರ ಅಂತ ಒಂದು ಮೂವಿ ಇದೆ ನೋಡಿ, ಸಸ್ಪೆನ್ಸ್. ಅದರಲ್ಲೇ ಮಾಡ್ಬೇಕು. ಆಮೇಲೆ ಟಾಪ್ ನೋಡಿದ್ದೀರಾ ನೀವು? ನೋಡಿ ಮಾಡಿದ್ದು. ಏನಿದೆ ಇಲ್ಲಿ ಮೂವಿಯಲ್ಲಿ? ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್. ದೇವ ಬರುತ್ತೆ ಇಲ್ಲಿ. ಮರ್ಡರ್ ಮಿಸ್ಟ್ರಿ. ಮರ್ಡರ್ ಅವನೇ ಕಾಲ್ಜಾರ್ ಬಿದ್ದಿರ್ತಾನೆ ಇಲ್ಲಿ. ಮೂವಿ ನೋಡಿ. ಅದೇ ಗಟ್ಟಿ ಸ್ವರ್ಗಮೇಡು. ರಾಂಗ್ ಟೈಮಲ್ಲಿ ಬಂದಿದ್ದೀವಿ. ಗ್ರೀನ್ರಿ ಇಲ್ಲ, ಹಸಿರಾಗಿದ್ದಾವೆ. ಮಳೆಗಾಲದಲ್ಲಿ ಬರೋ ಪ್ಲೇಸಿಗೆ ಬೇಸಿಗೆಗಾಲದಲ್ಲಿ ಬಂತೀವಿ. ಬೇಸಿಗೆಗಾಲಲ್ಲ, ಚಳಿಗಾಲ. ಬಟ್ ಇವಾಗಿನ ಮಳೆಗಾಲ ಮುಗ್ದಿರೋದು, ಗ್ರೀನ್ರಿ ಇರುತ್ತೆ ಅಂದ್ಕೊಂಡ್ರೆ ಓಕೆ, ನಾಟ್ ಬ್ಯಾಡ್. ಅಲ್ಲೊಂದು ಸಲ ಬರೋಣ. ರೆಸಾರ್ಟ್ ಅಂತ ಅಲ್ಲಲ್ಲಿ ರೆಸಾರ್ಟ್ ಇಲ್ಲಿದೆ. ಸಿಕ್ಕಿಲ್ವಾ ಪ್ಲೇಸು? ಇದೆ ನಮ್ಮ ಟೀ ಶರ್ಟಲ್ಲಿ. ಹಾಂ, ಯಾಕೆ ಇಂಗ್ಲೀಷ್ ಬರಲ್ವಾ? ಏನೇನು ಟೀ ಶರ್ಟ್ ಹಾಕೋತಿರೋ, ಏನು ಮ್ಯಾನರ್ಸ್ ಇಲ್ಲ. तुम्हारा जिंदगी में क्या हो रहा है? क्या हो रहा है? ಅದು ಡೈಲಾಗ್ ಇತ್ತಲ್ಲ, ಅವಾಗ ಗೊತ್ತು, ವೈರಲ್ ಆಗಿತ್ತಲ್ಲ, ಫಕ್ಕ ಫಕ್. ಅದು ಡೈಲಾಗ್ ವೈರಲ್ ಆಗಿರ್ತಾರೆ ಯಾವುದೋ ಕೈ ನೋವು ಹೋಯ್ತು ಅನ್ಕತೆ. ಟ್ರಿಪ್ಪಲ್ಲಿ ಏನಿಲ್ಲ ಅಂದರೆ ಒಂದು 100 ಟೀ ಆಗಿರುತ್ತಲ್ಲ. ಸೆಂಚುರಿ ಬಾರಿಸಿದೀವಿ, ಬಿಡಲ್ಲ. ಕೊಹ್ಲಿ ಅಂತ ಸೆಂಚುರಿ ಹೊಡೆಯಲ್ಲ, ನಾವು ಸೆಂಚುರಿ ಹೊಡೆದಿದ್ದೀವಿ. ಹೊರಟದ್ದು ಕೊಹ್ಲಿ ಗೊತ್ತಿಲ್ಲ, ಕೊಹ್ಲಿ ಬಂದಿರಲಿಕ್ಕಿಲ್ಲ ಅಷ್ಟೇ ಸ್ಕೋರು. ಪರವಾಗಿಲ್ಲ. ಓ ಅಣ್ಣ ಬಾಂಡು ಇದು ನೀವು ಹೊಡಿತೀನಿ. ರಾಹುಲ್ ಔಟ್ ಎಷ್ಟು ಹೊಡೆದ ನೋಡಿ. ದುಡ್ತೀರಾ? ಒಳಗೆ ದುಡಾಕಿ ಹೊಡಿಯೋಣ. ಬಿಟ್ನಲ್ಲ ಬೈ ನಿಮಗೆ. ಏನು ಬೈ ನಿಮಗೆ ಮರ್ಯಾದೆ ಇಲ್ದಂಗೆ ಆಯ್ತಲ್ಲ ಬೈ, ಇವನು ಕರ್ಕೊಬಂದು ನಾನು. ಅಲ್ಲ, ನಾನೇನು ಒಳ್ಳೆಯವನು ಅಂತ ನಿಮ್ಮ ಯುದ್ಧದ ನಿಮ್ಮನ್ನು ಕರ್ಕೊಬಂದ್ರೆ ಇವ್ನು ಹಿಂಗೆ ಮಾಡ್ತಾನಲ್ಲ. ಎಲ್ಲಿದ್ದೀವಿ ಅನ್ನೋದಾದರೂ ಹೇಳಿ ಸಾಯಿ. ಯಾರು ಇಡುಕಿ? ಇಡುಕಿಯಲ್ಲಿ ಎಲ್ಲಿ? ನೋಡಿದ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೋಗೋಣ, ಕಾಲ್ ಮಾಡಿ. ಯಶ್ವೀರ್ ಕಾಲ್ ಮಾಡಿ. ಅಬ್ಬಾ,
ಥೋ ಇದೊಂದು ಹಾಕಿಲ್ಲ ಅಷ್ಟೇ. ಪ್ರತಿ ಸಲ ಇದೇ ಗೋಳಾಯ್ತು ನಂದು. ಕಾಲ್ ಮಾಡಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಹಾಕಿ ನನಗೆ ಎಷ್ಟು ರಿಸ್ಕ್ ಅಂದರೆ ಎವ್ರಿ ಟೈಮ್ ಉಲ್ಟಾನೇ ಹತ್ಬೇಕು ನಾನು. ಕಂಫರ್ಟಿಗೆ ಅಂತ ಹಾಕಿಸಿ ಇದು ಡಿಸ್ಕಂಫರ್ಟ್ ಆಗ್ತಿದೆ. ಬಾಕ್ಸ್ ಒಳಗಿಟ್ಟಿದ್ದೀನಿ. ಬೇರೆ ಏನು? ವಾವ್, ಹುಷಾರು ಬಾಯ್. ಸೊ ನಾವು ಇಡುಕ್ಕಿಯಲ್ಲಿ ಬರೋ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇದು ಯಾವುದೋ ವ್ಯೂ ಪಾಯಿಂಟು ಅಂತ ಸೈಡಲ್ಲಿ ಬೋರ್ಡ್ ಹಾಕಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವುದು? ಕಲಾಮಾವು ಹುಳಿಮಾವು ಥರ. ಯಾವುದೋ ಹಾಡಿ ಒಳಗೆ ಹೋಗ್ತಿತ್ತು ರೋಡ್. ಎಂತ ಇದೊಂಥರ ಬಂಡೀಪುರ ರೋಡ್ ಇದ್ದಂಗಿದೆ ಅಲ್ಲ, ಬಂಡೀಪುರ ರೋಡ್. ಹಾಂ, ರೋಡು ಅಂತ ಹೇಳಿದ್ರ? ಬಾಯ್ ಬಿಟ್ಟು ಮಾತಾಡಿ. ನೀವು ಒಳ್ಳೆ ಮನ್ಸೊಳಗೆ ಮಾತಾಡೋದು ನನಗೆ ಹೆಂಗೆ ಗೊತ್ತಾಗುತ್ತೆ? ನೆಟ್ವರ್ಕ್ ಹೋಯ್ತಾ? ಕಾಲ್ ಕಟ್ಟಾಯ್ತು. ಸೊ ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಅಂತ ಹೇಳಿ ಬೋರ್ಡ್ ಇತ್ತು. ನೋಡುವ ಅಂತ ಹೊರಟಿದ್ದೀವಿ ಹೇಗಿದೆ ಅಂತ. ನೀವೊಂದು ಕಾಲ್ ಮಾಡುವ. ಓ, ಇಲ್ಲಿ ಯಾವುದೋ ಆಫ್ ರೋಡ್ ಇದೆ. ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಆಗುತ್ತಾ? ಆಗಲ್ಲ? ಶೋರಾ ಹೋಗ್ಬೋದು. ಹೋಗೋಣ, ಹೋಗಿ. ನೀವು ಫಸ್ಟ್ ಹೋಗಿ. ನೀವು ಹೋಗಿ 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 ಹೋಗಿ. ಇಳಿಸ್ಬೋದು ಬನ್ನಿ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದೆ ಅಲ್ಲ? ಇನ್ನೂ ಮುಂದೆ ಹೋಗುತ್ತಾ? ಬನ್ನಿ ಬೈ ನೋಡೋಣ. ಅಲ್ಲೇ ತಿರ್ಸ್ತಾವ್ರಾ? ಅಲ್ಲೇ ತಿರ್ಸ್ತಿದ್ದಾರಾ?
ಸಖತ್ತಾಗಿದೆ ಪ್ಲೇಸ್. ಯಶ್ವೀರ್ ಯಶ್ವೀರ್ ನೆಟ್ವರ್ಕ್ ಇಲ್ವಾ? ನೆಟ್ವರ್ಕ್ ಕಾಲ್ ಪಿಕ್ ಮಾಡಿ. ಹಾಂ ಕಾಲ್ ಜಿಯೋ ಸಿಮ್ ಇಲ್ವಾ? ಈ ಕಡೆ ತರ್ತ ಏನ ಇಳಿಸಿ ಇಳಿಸಿ ಇಳಿಸಿ. ಕಮನ್ ಕಮನ್ ಹೋಗಿನ್. ಯಾಕೆ ಆಗ್ತಿಲ್ವಾ? ಹೋಗಿ. ಹೌದಾ? ಹೋಗುವ ಹೋಗುವ. ಚೆನ್ನಾಗಿತ್ತಲ್ಲ ಸ್ಮಾಲ್ ಟ್ರಯಲ್. ಇಲ್ಲೊಂದಿದೆ, ಇಲ್ಲಿ ಹೋಗೋಣ. ಹೋಗಿ ಮುಂದೆ ಹೋಗಿ. ಹೋಗಲ್ವಾ? ಬೇಡ ಬನ್ನಿ. ಒಂದು ನಿಮಿಷ. ಬುಲೆಟ್ ಬಸ್ ಎಂದು ಡೇರಿಂಗು. ಡೇರಿಂಗ್ ಓಕೆ. ಹೋಗಿರೋ ಸ್ಪೀಡ್ ನೋಡಿದ್ರೆ ಅಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ ಬಾಯ್. ಎಂತ ಗೊತ್ತಾ ಸಡೆಗಳೇ, ಕಾಲು ಸರಿಯಾಗಿ ಸಿಕ್ಬಿಟ್ರೆ ಹೋಗ್ಬಿಡೋ ಧೈರ್ಯ ಬರುತ್ತೆ ಫುಲ್ಲು. ನಮ್ಮ ಸೀಟ್ ಹೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೀಟ್ರ್ ಆಫ್ ಆಗುತ್ತೆ ಅಲ್ಲ. ಏನು ಸೀಟಾ? ಹಾಂ, ಸೀಟ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಮಾಡಿದ್ರೆ ಕೆಳಗೋಗುತ್ತೆ. ಏನಿಲ್ಲ ಅಂದರೂ ಒಂದು ಇಂಚ್ ಸೀಟ್ ಮೇಲೆ ಹೋಗಿರುತ್ತೆ. ನಾನು ಫುಲ್ಲು ಸೀಟ್ ಇದ್ದೀನಿ. ನೀವು ಟೈಟ್ ಮಾಡಿದ್ರಾ? ಇಲ್ಲ, ಅದು ರೋಡ್ ಇದೆ. ಹಾಂ
ಲೆಟ್ಸ್ ಗೋ. ಬಟ್ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ವಲ್ಲ. ಬೋಲೆ 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 ಪೋಯ್. ಬೇಡವಾ ಅಂತ ಸಿಮೆಂಟ್ ರೋಡು. ಹಾಂ, ಏನಿರಲ್ಲ, ಮನೆಗಳಿರುತ್ತೆ ಅಷ್ಟೇ. ನನ್ನ ಪ್ರಕಾರ ಬೇಡ, ಡಿಸೈಡ್ ಮಾಡಿ. ಇದು ನಮ್ಮದು ಯಾವುದು ಊಟಿ ರೈಡ್ ಥರ ಆಗುತ್ತೆ ಅಲ್ಲ, ಊಟಿ ಅಲ್ಲ, ಮುನ್ನಾರು. ಮಳೆ ಎದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಓ ಅಲ್ವಾ, ನೋಡೋಣ ನಡೀರಿ. ಹಾಂ, ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅನ್ಸುತ್ತೆ, ಸುಮ್ಮನೆ ಹೋಗ್ತಾ ಇರುತ್ತೆ ಅದು. ಪಕ್ಕ ಇದೆ, ಯಾರ್ದು ಮನೆಗಳಿರುತ್ತೆ, ಅದಕ್ಕೆ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಪೆಟ್ರೋಲ್ ಇದೆಯಾ? ಎಷ್ಟು ಕಡೆ ಇದೆ? ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಯಿತಾ ನಿಮ್ಮದು? ನಂದು ಇನ್ನೂ 3 ಕಡೆ ಇದೆ. ರೇಂಜ್ 150 ತೋರಿಸ್ತಾ ಇದೆ. ಒಂದು 150 ಅಂದರೆ ಒಂದು 100ವರೆಗೂ ಹೋಗ್ಬೋದಲ್ಲ. ಹೋಗ್ಬೇಕಾ ಇನ್ನು ಮುಂದೆ? ಪಕ್ಕ ಇದೆ, ಯಾರ್ದು ಮನೆಗೆ ಹೋಗ್ತಾ ಇದೆ. ಓಹ್, ಏನು ಸ್ಟೀಪ್ ಇದೆ ಅಲ್ಲ. ಆ ಕಡೆ ಈ ಕಡೆ ಮನೆಯವರು ನೋಡಿದ್ರೆ ಹುಚ್ಚರು ಅನ್ಕೋತಾರೆ ನಮಗೆ. ಸುತ್ತಾಡ್ತಾ ಇದೀವಲ್ಲ, ಹೋಗಿ ಹೋಗಿ ಹೋಗಿ. ಎಲ್ಲೆಲ್ಲ ಬಂದ್ವಿ ಅಲ್ಲ. ಅದು ಹೆಂಗೆ ಓಡಾಡ್ತಾರೆ ಜನಗಳಲ್ಲಿ ಡೈಲಿ. ಆವಾಗಲೇ ಅದು ಅಲ್ವಾ, ಏನಿಲ್ಲ ಅಂದರೆ ಒಂದು 120 ಡಿಗ್ರಿ ಸ್ಟೀಪ್ ಇತ್ತಲ್ಲ. ಬೀಜ ಎಲ್ಲ ಬಾಯಿಗೆ ಬಂದಿರುತ್ತೆ. ಬಿದ್ದರೆ ಗಾಡಿ ಕೆಳಗಿರ್ತಿತ್ತು, ಆಮೇಲೆ ಬಂದು ನೋಡಬೇಕಿತ್ತು, ಪೀಸೆಲ್ಲ ತೊಗೊಂಡೋಗ್ಬೇಕಿತ್ತು. ಅದೇ ಏನಾದ್ರು ನಾವು ಮಿಡ್ಲಲ್ಲಿ ಸ್ಟಾಪ್ ಮಾಡಿದ್ರು ಟೈರ್ ಫುಲ್ಲು ಜಾರ್ಕೊಂಡು ಹೋಗಿರೋದು. ಅಲ್ಲಿ ವೀಡಿಯೋನೇ ಆನ್ ಮಾಡಿರಲಿಲ್ಲ. ಓ, ಇದ್ಯಾವುದೋ ಮೇನ್ ರೋಡಿಗೆ ಬಂತು. ಎಂಡೆ ಕರ್ತಾವೇ ಏಸು ಕ್ರಿಸ್ತ ಮಹಿಮೆ. ಯಾಕೆ ಕಾರ್ನರಲ್ಲಿ ನಿಲ್ಲಿಸಿದ್ದೀರಾ? ಕಾರ್ನರಲ್ಲಿ ನಿಲ್ಲಿಸಿದ್ದೀರಲ್ಲ, ಯಾಕೆ? ಇವಾಗ ನಾ ಬರ್ಬೇಕಾರೆ ಮಾಡ್ಕೊಂಬಂದೆ. ಹಾಂ, ನಾನು ಅಂದ್ಕೊಂಡೆ ನೀವು ಮಿಸ್ಸಾಗಿ ಹೋಗಿದ್ರೆ ಕೆಳಗೆ, ಮೇಲೆ ಬರ್ತೀರ ವಾಪಸ್ ಅಂತ ಅಲ್ಲ ನೆನೆಸ್ಕೊಂಡೆ. ನನಗಲ್ಲಿ ತಿರ್ಸಕ್ಕೆ ನೋಡ್ತಾ ಇದ್ದೀನಿ, ತಿರ್ಸೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ನಾನು ಕೆಳಗೋಗಿ ವಾಪಸ್ ಬರೋಣ ಅಂತ ರೆಡಿಯಾಗಿದ್ದೆ. ಇವಾಗೆಲ್ಲ ಎಷ್ಟು ದೂರ ಇದೆ ಇನ್ನು? ಓಕೆ.